ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಚರ್ ಟ್ರೇಡರ್ಗೆ ಸ್ವಾಗತ. ಟೈಟಲ್ ನೋಡಿದಾಗ ನಿಮ್ಗೆ ಅನ್ಸಿರುತ್ತೆ ಏನಪ್ಪ ಇದು ಹಿಂಗೆ ಅಂತಿದ್ದಾರೆ ಅಂತ. 100% ಸತ್ಯ. ನೀವು ಆಪ್ಷನ್ ಬೈಯರ್ಸ್ ಹೌದಾ? ಹೇಡಿಗಳು ಹೌದು. ನಾವು ದೊಡ್ಡ ಹೇಡಿಗಳು. ಯಾಕೆ ಅಂದರೆ ನಮಗೆ ಪ್ರಾಪರ್ ಆಗಿರೋ ಪ್ಲ್ಯಾನಿಂಗ್ ಇಲ್ಲ, ಅದಕ್ಕೋಸ್ಕರ ನಾವು ಹೇಡಿಗಳು. ಅದು ಯಾಕೆ ಅನ್ನೋದು ನೀವು ವಿಡಿಯೋ ನೋಡಿ ಗೊತ್ತಾಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ನೀವು ನಿಜವಾಗ್ಲೂ ಹೇಡಿಗಳಲ್ಲ ಅಂದರೆ ಮೆಸೇಜಲ್ಲಿ ಹೇಳಿ ನಾನು ಹೇಡಿ ಅಲ್ಲ ಅಂತ. ಹೌದಂತಾದರೆ ಒಪ್ಕೊಳ್ಳಿ. ಒಪ್ಕೊಳ್ಳೋದೇ ನಮ್ಮ ಸಕ್ಸಸ್ಗೆ ಇರೋ ಫಸ್ಟ್ ಸ್ಟೆಪ್ಪು. ಯಾವುದೇ ಒಂದು ಇದಾಗಲಿ ಅಕ್ಸೆಪ್ಟೆನ್ಸ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ಚೇಂಜ್. ಆಯಿತಾ? ಬನ್ನಿ ವಿಡಿಯೋದೊಳಗೆ ಹೋಗೋಣ. ಈಗ ನಾವು ಹೇಡಿಗಳಂತ ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ನೋಡಿ, ಪ್ರತಿಯೊಬ್ಬ ಆಪ್ಷನ್ ಬೈಯರ್ಸ್ಗಳು ಪ್ಲಾನ್ ಮಾಡ್ಕೊಂಡ್ ಬರ್ತಾನೆ ಬೆಳಿಗ್ಗೆ ಟ್ರೇಡ್ ಮಾಡ್ಬೇಕಾದ್ರೆ. ಏನಂತ ಹೇಳಿದ್ರೆ, ನಾನು ಇದಕ್ಕೆ ಇವತ್ತಿನ ನನ್ನ ಲಾಸು 20 ಪಾಯಿಂಟ್ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ಓಕೆನಾ? ಅಥವಾ ಎಷ್ಟು ಅವ್ರವರ ಕೆಪಾಸಿಟಿ 10, 30, 50 ಅವ್ರವರ ಕೆಪಾಸಿಟಿ ಇದು ಕೊಡಕ್ಕೆ ರೆಡಿ ಇದ್ದೇನೆ ಅಂತ ಹೇಳ್ತಾನೆ. ಅವನು ಪ್ಲಾನ್ ಮಾಡ್ಕೊಂಡ್ ಬಂದಿರ್ತಾನೆ. ಏನಂದ್ರೆ, ಒಂದು ಟ್ರೇಡಿಗೆ ನಾನು ಇಷ್ಟೇ ಸ್ಟಾಪ್ ಲಾಸ್ ಕೊಡೋದು. ಆಯ್ತಾ? ಪ್ಲಾನ್ ಇದೆ ನಂದು. ಇವತ್ತು ಪರ್ ಡೇಗೆ ನನಗೆ ಸ್ಟಾಪ್ ಲಾಸ್ ಇಷ್ಟೇ ಅಂತ ಲಿಮಿಟ್ ಮಾಡಿಟ್ಟಿರ್ತಾನೆ. ಎಲ್ಲ ಪ್ಲಾನಿಂಗ್ ಇರುತ್ತೆ. ರಾತ್ರಿಯಿಂದ ಬೆಳಗ್ಗೆವರೆಗೆ ಆಲೋಚನೆ ಮಾಡಿರ್ತಾನೆ. ನಾಳೆಯಿಂದ ನಾನು ಯಾವುದೇ ಕಾರಣಕ್ಕೂ ಹೋದ್ರೆ ಹೋಯ್ತು, ನಾಳೆ ನೋಡ್ಕೊಳ್ಳೋಣ, ನಾನು ಇಷ್ಟಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಅನ್ನೋ ಪ್ಲಾನ್ ಎಲ್ಲ ಸರಿ ಇರುತ್ತೆ. ಆದರೆ ಸ್ಟಾಪ್ ಲಾಸ್ ಕಡೆ ಬರಬೇಕಾದ್ರೆ ಅವನು ಸ್ಟಾಪ್ ಲಾಸೇ ಇಡೋದಿಲ್ಲ. ಎಷ್ಟು ಜನ ನಾನು ನೋಡಿದ್ದೀನಿ ಸ್ಟಾಪ್ ಲಾಸೇ ಇಡೋದಿಲ್ಲ. ಯಾಕೆ? ಅಲ್ಲ ಸರ್ ಬರ್ಬೋದು ಸ್ಟಾಪ್ ಲಾಸ್. ಸೊ ಈ ಸ್ಟಾಪ್ ಲಾಸ್ ಇಡದೇ ಇರೋದಕ್ಕೆ ಕಾರಣಕ್ಕೆ ನಾನು ಹೇಳ್ತಾ ಇರೋದು ನಾವೆಲ್ಲ ಹೇಡಿಗಳು. ಯಾಕೆ ಅಂದ್ರೆ ನಾವು ಸ್ಟಾಪ್ ಲಾಸ್ ಯಾಕೆ ಇಡಲ್ಲ ಅಂತ ಕೇಳಿದ್ರೆ ಎಲ್ಲ ಹೇಳೋದೇನು ಗೊತ್ತಾ, ಅವ್ನು ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡಿ ಅವನು ಟಾರ್ಗೆಟ್ಗೆ ಹೋಗ್ತಾನೆ ಸರ್, ಹಾಗಾಗಿ ನಾನು ಸ್ಟಾಪ್ ಲಾಸ್ ಇಡಲ್ಲ ಅಂತ. ಇದು ರೀಸನ್ಸ್. ಒಂದು ಮಾತು ನಿಮಗೆ ಗೊತ್ತಿರೋದು. ಅದ್ರ ಜೊತೆಗೆ ಸ್ಟಾಪ್ ಲಾಸಿಗೆ ಒಟ್ಟು 5 ರೀಸನ್ ಇದೆ. ನಾ 5 ರೀಸನ್ ನಿಮ್ಗೆ ಇಲ್ಲಿ ಹೇಳ್ತೀನಿ. ನಿಮ್ದು ಯಾವ ರೀಸನ್ ಅಂತ ನೀವೇ ಹುಡುಕಿ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳಿ. ನಿಮ್ಮದು ಯಾವ್ದು ಸ್ಟಾಪ್ ಲಾಸ್ಗೆ ರೀಸನ್ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅದು 1 ಆಗಿದ್ರೆ 1, 3 ಆಗಿದ್ರೆ 3, 4 ಆಗಿದ್ರೆ 4. ನಿಮ್ಮ ಸ್ಟಾಪ್ ಲಾಸ್ ರೀಸನ್ ಅನ್ನ ನೀವು ತಿಳಿಸಿ. ಓಕೆನಾ? ಬನ್ನಿ ನಾವು ಫಸ್ಟ್ ಸ್ಟಾಪ್ ಲಾಸ್ ಯಾಕೆ ಇಡೋದಿಲ್ಲ ಅನ್ನೋದು ನೋಡ್ಕೊಂಬರೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಹೇಳೋದೇನಂದ್ರೆ, ಸ್ಟಾಪ್ ಲಾಸ್ ಇಡದೇ ಇರೋದಕ್ಕೆ ಕಾರಣ ನಮ್ಮಲ್ಲಿ ತಲೆಯಲ್ಲಿ ಒಂದು ಕೂರಿಸ್ಬಿಟ್ಟಿದ್ದಾರೆ. ಅವನು ಟಾರ್ಗೆಟ್ಗೆ ಹೋಗ್ತಾನೆ ಸ್ಟಾಪ್ ಲಾಸ್ ಹಿಟ್ ಮಾಡಿ. ಓಕೆನಾ? ಸೆಕೆಂಡ್ ಒಂದು ಏನ್ ಹೇಳ್ತಾರೆ, ಸ್ಟಾಪ್ ಲಾಸ್ ಹಿಟ್ ಮಾಡೋದಕ್ಕೆ ಏನ್ ಕಾರಣ ಅಂತ. ನಾನು ಇದು ಫಸ್ಟ್ ಅಲ್ಲಿ ಹೇಳ್ತಾ ಇರೋದು, ಇದು ನಮ್ಮ ತಲೆ ಒಳಗೆ ತುಂಬಿಸಿರೋದು. ಎರಡನೇದು ಏನ್ ಹೇಳ್ತಾರೆ, ಈ ಬ್ರೋಕರ್ಗಳು ಅಥವಾ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳು ನಮ್ಮ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡ್ತಾರೆ ಅಂತ ತಲೆಯಲ್ಲಿ ತುಂಬಿಸಿಟ್ಟಿದ್ದಾರೆ. ಓಕೆನಾ? ಆಮೇಲೆ ಮೂರನೇದು ಏನ್ ಹೇಳ್ತಾ ಇದ್ದಾರೆ, ಇದು ಜನಗಳು ನಮ್ಮ ತಲೆ ಒಳಗೆ ತುಂಬಿಸಿಟ್ಟಿದ್ದು. ಅದು ಕರೆಕ್ಟು, ಸತ್ಯ, ಸಲ್ಲು ಮತ್ತೆ ಅರೆ ಬಟ್ ತಲೆ ಒಳಗೆ ತುಂಬಿಸಿಟ್ಟಿದ್ದಾರೆ. ಓಕೆನಾ? ಟಾರ್ಗೆಟ್ ನೋಡಿ ಸ್ಟಾಪ್ ಲಾಸ್ ಹಿಟ್ ಮಾಡಿ ಟಾರ್ಗೆಟ್ ಹೋಗ್ತಾನೆ. ಬ್ರೋಕರ್ಗಳು, ಇನ್ಸ್ಟಿಟ್ಯೂಟ್ಗಳು ನಮ್ಮನ್ನ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡ್ತಾರೆ. ಅಂಡ್ ಮೂರನೇದು, ಅವರು ಇನ್ಸ್ಟಿಟ್ಯೂಟ್ ಅವರು ನಮ್ಮ ಸ್ಟಾಪ್ ಲಾಸ್ ಹತ್ರನೇ ಅವರು ಬೈ ಮಾಡ್ತಾರೆ. ಯಾರಿದು? ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅವರು. ಕೆಲವ್ರದೆಲ್ಲ ತಲೆಯಲ್ಲಿದೆ. ಏನ್ ಹೇಳ್ತಾರೆ ಗೊತ್ತಾ, 100 ಜನ ಒಟ್ಟಿಗೆ ಕೂತ್ಕೊಂಡು ಟ್ರೇಡ್ ಮಾಡಿಬಿಟ್ರೆ SEBI ಗೊತ್ತಾಗೋಗುತ್ತೆ, ಅದು ಟ್ರ್ಯಾಪ್ ಮಾಡಿಬಿಡ್ತಾರೆ, ನಮ್ಮನ್ನೆಲ್ಲರನ್ನೂ ಹಂಟ್ ಮಾಡ್ತಾರೆ ಅಂತ. ಅದು ಯಾರು ಸುಳ್ಳು ಹೇಳ್ತಾರೆ ನಂಗೆ ಗೊತ್ತಾಗ್ತಿಲ್ಲ. ಬಟ್ ಅದು ಯಾಕೆ ಹಂಗೆ ಹೇಳ್ತಾರೆ ಅಂದ್ರೂ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ ಹಾಗೆ. ಸೊ ಇನ್ಸ್ಟಿಟ್ಯೂಟ್ ಅವ್ರು ಏನ್ ಮಾಡ್ತಾರೆ, ಅವ್ರ ಸ್ಟೂಡೆಂಟ್ಸಿಗೆ ನೀವು 128ಕ್ಕೆ ಬೈ ಮಾಡಿ 118 ಸ್ಟಾಪ್ ಲಾಸ್ ಇಡಿ ಅಂತ ಹೇಳ್ತಾರೆ. ಆದ್ರೆ ಇನ್ಸ್ಟಿಟ್ಯೂಟ್ ಅವರು 118ಕ್ಕೆ ಬೈ ಮಾಡ್ತಾರೆ ಅಂತ ತಲೆಯಲ್ಲಿ ತುಂಬಿಸಿಟ್ಟಿದ್ದಾರೆ. ಇದು 3 ಸಹ ಸುಳ್ಳು. ಆ ರೀತಿ ಆಗ್ಲಿಕ್ಕೆ ಯಾವುದು ಚಾನ್ಸೇ ಇಲ್ಲ. ಇದನ್ನ ಫಸ್ಟ್ ನೆನ್ಪಿಟ್ಕೊಳ್ಳಿ. ಸ್ಟಾಪ್ ಲಾಸ್ ಹಿಟ್ ಮಾಡಿ ಟಾರ್ಗೆಟ್ ಹೋಗೋದಲ್ಲ, ಅವನು ಕರೆಕ್ಷನ್ಗೆ ಬರ್ತಾನೆ. ಕರೆಕ್ಷನ್ ಎಲ್ಲಿವರೆಗೆ ಬರ್ತಾನೆ ಅಂತ ನೀವು ಅನಾಲಿಸಿಸ್ ಮಾಡಿದ್ರೆ ಸರಿ. ಇಲ್ದಿದ್ರೆ ಆ ಕರೆಕ್ಷನ್ ಮಾಡ್ಕೊಂಡು ಮೇಲೆ ಹೋದಾಗ ನಿಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿರುತ್ತೆ. ಆ ಕರೆಕ್ಷನ್ಸ್ ಅನ್ನ ನಾವು ನೋಡಿರ್ಬೇಕು. ಅದಕ್ಕೆ ನಾವು ಯಾವತ್ತು ಹೇಳ್ತೀವಿ 2 ಸೆಕ್ಯೂರಿಟಿ ಗಾರ್ಡ್ ಸ್ಟಾಪ್ ಲಾಸ್ ಅಂತ. 2 ಸೆಕ್ಯೂರಿಟಿ ಗಾರ್ಡ್ ಸ್ಟಾಪ್ ಲಾಸ್ ಅನ್ನ ಇಟ್ಟರೆ ನಮ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಸೇಫ್ ಆಗಿರುತ್ತೆ. ಇದು ರೀಸನ್ 1. ಎರಡನೇ ರೀಸನ್ ನೋಡೋಣ. ಸರ್ ತಗೊಂಡಿದ್ ಯಾರು ಟ್ರೇಡ್ ಅನ್ನ? ನಾನಂದ್ರೆ ಯಾರು? ನಾನು ಅತಿರಥ ಮಹಾರಥ. ನಾನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಅದು ಸ್ಟಾಪ್ ಲಾಸ್ ಆಗ್ಬಾರ್ದು. ಟಾರ್ಗೆಟ್ಗೆ ಹೋಗ್ಬೇಕು. ಅದು ಏನಾರ ಆಗೋಗ್ಲಿ, ಬೇಕಿದ್ರೆ ಅವನು ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಆವ್ರೇಜ್ ಮಾಡೋದು. ಯಾಕೆ? ಜಸ್ಟ್ ಬಿಕಾಸ್ ಆಫ್ ಈಗೋ. ನಾನು ತಗೊಂಡಿರೋ ಟ್ರೇಡ್ ಪಾಸ್ ಆಗಲೇಬೇಕು ಅಟ್ ಎನಿ ಕಾಸ್ಟ್.
ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನೋಡೇ ಬಿಡೋಣ, ನಾನು ನೋಡ್ಬಿಡ್ತೀನಿ. ನಾನ್ ತಗೊಂಡಿದ್ದು ಖಂಡಿತವಾಗ್ಲೂ ಗೆಲ್ಲೇಬೇಕು ಅನ್ನೋ ಹಠ, ಆ ಒಂದು ಹಠಕ್ಕೆ ಬಿದ್ದು ನಾವೇನ್ ಮಾಡ್ತಾ ಹೋಗ್ತಾರೆ, ಆವರೇಜ್ ಮಾಡ್ತಾ ಸ್ಟಾಪ್ ಲಾಸ್ ಇಡಕ್ಕೆ ಹೆದರುತ್ತಾರೆ. ಸ್ಟಾಪ್ ಲಾಸ್ ಇಡಕ್ಕೆ ಹೆದರೋದ್ರಿಂದಾಗಿ ಅದು ಸ್ಟಾಪ್ ಲಾಸ್ ಹಿಡ್ದೇನೆ ಮತ್ತೆ ಅದು ನಾವು ಹೇಡಿಗಳಾಗಿ ಹೋಗ್ತೀವಿ. ಕರೆಕ್ಟಾ? ಅದಾದ್ಮೇಲಿಂದ ಮೂರನೇ ರೀಸನ್ ಬರೋಣ. ಮೂರನೇ ರೀಸನ್ ಏನಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಜನಕ್ಕೆ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ. ನೋಡಿ, ನಾವು ತಗೊಳ್ಳೋದು ಯಾವ್ದ್ರಲ್ಲಿ, ITM, ATM, OTM ಅಂದ್ರೆ ಪ್ರೀಮಿಯಂ ಚಾರ್ಟಲ್ಲಿ ತಗೊಳ್ಳೋದು. ಕರೆಕ್ಟ್ ಅಲ್ವಾ? ನಮಗೆ ಅಲ್ಲಿ ಸ್ಪಾಟಲ್ಲಿ ಅವನು ಒಂದ್ಸಲಿ ಬಂದು ರೀಟೆಸ್ಟ್ ಮಾಡಿ ಹೋಗ್ತಾನೆ ಅಂತ ಇದ್ದಾಗ, ಅವನು ರೀಟೆಸ್ಟ್ ಮಾಡೋ ಜಾಗಕ್ಕೆ ಬರ್ಬೇಕಾದ್ರೆ ನಮ್ಮ ಪ್ರೀಮಿಯಂ ಅಲ್ಲಿ ನಾವು ಸ್ಟಾಪ್ ಲಾಸ್ ಇಡಬೇಕು ಅನ್ನೋ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ. ಈಗ ಸ್ಪಾಟ್ ಅಲ್ಲಿ ಅವ್ನು ರೀಟೆಸ್ಟ್ ಮಾಡಿ ಹೋಗ್ತಾನೆ, ಕರೆಕ್ಟ್, ನಮಗೂ ಗೊತ್ತಿದೆ ರೀಟೆಸ್ಟ್ ಮಾಡಿ ಹೋಗ್ತಾನೆ. ರೀಟೆಸ್ಟ್ ಮಾಡಕ್ ಬರ್ಬೇಕಾದ್ರೆ, ಮೇಲಿಂದ ಕೆಳಗೆ ಬರ್ಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಬಫರಿಂಗ್ ಇರುತ್ತೆ ನಮ್ಮ ಸ್ಟಾಪ್ ಲಾಸ್ಗೂ ಅವನಿಗೂ. ಸೊ ಆ ಬಫರಿಂಗ್ ಏನು, ಕ್ಯಾಲ್ಕುಲೇಷನ್ ಏನು? ಈಗ ITM ಅಲ್ಲಿ ಆದ್ರೆ ಅವನು ಓಡೋ ಸ್ಪೀಡ್ ಏನು, OTM ಅಲ್ಲಿ ಆದ್ರೆ ಓಡೋ ಸ್ಪೀಡ್ ಏನು, ATM ಅಲ್ಲಿ ಆದ್ರೆ ಓಡೋ ಸ್ಪೀಡ್ ಏನು, ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲಿವರೆಗೆ ಬರ್ತಾನೆ ಅಂತ ಗೊತ್ತಿದ್ದು ನಾವು ಅದಕ್ಕಿಂತ ಒಂದು 5 ಪಾಯಿಂಟು 6 ಪಾಯಿಂಟು ಸ್ಟಾಪ್ ಲಾಸ್ ಇಡಬೇಕು. ನೋಡಿ, ಯಾರಿಗೂ 10 ಪಾಯಿಂಟು 15 ಪಾಯಿಂಟ್ ಸ್ಟಾಪ್ ಲಾಸ್ ಕೊಡೋದ್ರಲ್ಲಿ ಬೇಜಾರಿಲ್ಲ, ಆದ್ರೆ ಎಲ್ಲಿ ಇಡ್ತೀವಿ ಅನ್ನೋದು ಪ್ರಾಬ್ಲಮ್. ಕರೆಕ್ಟ್ ಆಗಿರೋ ಜಾಗದಲ್ಲಿ ಅದನ್ನ ಪ್ಲೇಸ್ ಮಾಡೋದಿತ್ತಲ್ಲ, ಅದೇ ಸಮಸ್ಯೆ. ಅದು ಕರೆಕ್ಟ್ ಆಗಿತ್ತಂದ್ರೆ ಎಲ್ಲವೂ ಸರಿಯಾಗುತ್ತೆ. ಸೊ ಇದು ಮೂರನೇ ರೀಸನ್. ಸೊ ಇದು ಕ್ಯಾಲ್ಕುಲೇಷನ್ಗೆ ಇರುವಂತದ್ದು ಮೂರನೇದು. ನಾಲ್ಕನೇದು ನಾವು ಮಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ, ನಾವು ಟಾರ್ಗೆಟ್ ಅನ್ನ ಸೆಟ್ ಮಾಡ್ತೀವಿ. ಓಕೆನಾ? ಟಾರ್ಗೆಟ್ ವರೆಗೆ ಬರ್ತಾನೆ ಅಂತ ಹೇಳಿ ಒಂದು ಸ್ಟಾಪ್ ಲಾಸ್ ಇಟ್ಟಿರ್ತೀವಿ, ಎಂಟ್ರಿ ಒಂದು ಕಡೆ ಮಾಡಿರ್ತೀವಿ. ಈಗ ಅವನೇನಾಯ್ತು, ಸ್ಟಾಪ್ ಲಾಸ್ಗೆ ಹತ್ರ ಬರ್ತಿದ್ದಂಗೆನೆ ನಾವೇನ್ ಮಾಡ್ತೀವಿ, ಸ್ಟಾಪ್ ಲಾಸ್ ಅಂತ ತಿರ್ಗಾ ತಗೊಂಡೋಗಿ ಕೆಳಗಿಡ್ತೀವಿ. ಆಮೇಲೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ನಾನು ಇಲ್ಲಿ ಇಟ್ಟಿದ್ದು ಯಾಕೆ ಅಂದ್ರೆ ಅಟ್ಲೀಸ್ಟ್ ಅವನಿಗೆ ಇಷ್ಟು ಮಾಡಿ ಮತ್ತೆ ತಿರ್ಗಾ ಒಂದ್ಸಲ ಎಂಟ್ರಿಗೆ ಬಂದ್ರೆ ನಾನು ಎಂಟ್ರಿಗೆ ಬಿಡೋಣ ಅಂತ ಹೇಳ್ಕೊಂಡು ನಾನು ಸ್ಟಾಪ್ ಲಾಸ್ ಅನ್ನು ಕೆಳಗೆ ತಂದೆ ಅಂತ ಮಾಡ್ತಾರೆ. ಅದಾದ್ಮೇಲೆ ಏನಾಯ್ತು, ಅದು ಮೇಲ್ಗಡೆ ಬರಲ್ಲ, ತಿರ್ಗಾ ಕಂಟಿನ್ಯೂಷನ್ ಹೋಗುತ್ತೆ. ಕಂಟಿನ್ಯೂಷನ್ ಹೋಗ್ತಿದ್ರೆ ತಿರ್ಗಾ ಸ್ಟಾಪ್ ಲಾಸ್ ಕೆಳಗಿಡ್ತಾರೆ. ಇಟ್ಟು ಏನ್ ಹೇಳ್ತಾರೆ, ಅಟ್ಲೀಸ್ಟ್ ನಂದು ಸ್ಟಾಪ್ ಲಾಸ್ ವರೆಗಾರು ಬರ್ಲಿ ಮಾರೆ ಅಂತ ಕಾಯ್ತಾ ಇದ್ದೀನಿ. ಸೊ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಪ್ರಾಪರ್ ಪ್ಲಾನಿಂಗ್ ಇಲ್ಲ. ಈಗ ಸ್ಟಾಪ್ ಲಾಸ್ ಅಂದ್ರೆ ಏನು, ನನ್ನ ಲಾಸ್ ಅನ್ನ ಸ್ಟಾಪ್ ಮಾಡೋದಕ್ಕೆ. ಬಟ್ ನಾವ್ ಏನ್ ಮಾಡ್ತಾ ಇದೀವಿ, ಟಾರ್ಗೆಟ್ ವರೆಗೆ ಕಾಯ್ತಾ ಸ್ಟಾಪ್ ಲಾಸ್ ಇಟ್ಟಿರ್ತೀವಿ, ಅದು ರಿವರ್ಸ್ ಬರ್ತಿದ್ದಂಗೆನೆ ನಾವೇನ್ ಮಾಡ್ತೀವಿ, ಸ್ಟಾಪ್ ಲಾಸ್ ಅನ್ನ ಮೂವ್ ಮಾಡಕ್ ಶುರು ಮಾಡ್ತೀವಿ. ಅದೇ ನಾವು ಸ್ಟಾಪ್ ಲಾಸ್ ಅನ್ನು ಮೂವ್ ಮಾಡ್ತಾ ಕೊನೆಗೆ ಏನ್ ಮಾಡ್ತೀವಿ, ಟಾರ್ಗೆಟ್ ಬಿಡು, ನಮ್ ಕಾಸ್ಟ್ ಬರ್ಲಿ ಅಂತ ಕಾಯ್ತೀವಿ. ಕಾಸ್ಟ್ ಬಿಡು, ಅಟ್ಲೀಸ್ಟ್ ನನ್ನ ಸ್ಟಾಪ್ ಲಾಸ್ಗಾರು ಬರ್ಲಿ ಅಂತ ಕಾಯ್ತಾ ಇರ್ತೀವಿ. ಕೊನೆಗೆ 3:15-3:30ವರೆಗೂ ನಾವು ಕಾಯ್ತಾನೆ ಬಾಕಿ, ಅವನ್ ಮಾತ್ರ ಬರಲ್ಲ, ಅವನು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾನೆ. ಇದು ಒಂದು ನಾಲ್ಕನೇ ರೀಸನ್. ಕರೆಕ್ಟ್ ಅಲ್ವಾ? ಎಷ್ಟೋ ಜನಕ್ಕಾಗಿದೆ ಸರ್. ನೋಡಿ, ನಾನು ಹೇಳ್ತಿರೋದು ಏನಂದ್ರೆ, ಇದೆಲ್ಲ ನಾನ್ ಮಾಡಿದ್ದೀನಿ, ನೀವು ಮಾಡಿದ್ರೆಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ನಾನ್ ಮಾಡಿದ್ದೀನಿ. ಈ ಎಲ್ಲಾ ತಪ್ಪುಗಳನ್ನು ನಾನು ಮಾಡಿದ್ದೀನಿ. ನಾನು ಒಟ್ಟು ನನ್ನ ಮಾಡಿರೋ ತಪ್ಪುಗಳ ಲಿಸ್ಟ್ ತೆಗೆದ್ರೆ 101 ತಪ್ಪುಗಳಿದೆ. ಎಲ್ಲ ತಪ್ಪು ಮಾಡಿದ್ದೀನಿ. ಸ್ಟಾಪ್ ಲಾಸ್ ಹಿಡದೇ ಇರೋದು, ಟಾರ್ಗೆಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದು, ಲಾಟ್ ಅನ್ನ ಇನ್ಕ್ರೀಸ್ ಮಾಡಿ, ಹೀಗೆ 101 ತಪ್ಪುಗಳು ಮಾಡಿದ್ದೀನಿ, ಲಿಸ್ಟ್ಗಳಿದೆ. ಆ 101 ತಪ್ಪುಗಳು ಮಾಡಿರೋದ್ರಿಂದಲೇ ನಾನು ನಿಮ್ಗೆ ಹೇಳ್ತಿರೋದು, ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ ಅಂತ. ಕರೆಕ್ಟ್ ಅಲ್ವಾ? ಇದೆಲ್ಲ ನಾರ್ಮಲ್, ಪ್ರತಿಯೊಬ್ಬರು, ಇದನ್ನ ಅಬ್ನಾರ್ಮಲ್ ಸಿಚುವೇಶನ್ ಅಲ್ಲ, ಇದೇನೋ ಸ್ಪೆಷಲ್ ಅಲ್ಲ. ಪ್ರತಿಯೊಬ್ಬ ಟ್ರೇಡ್ಗೆ ಒಳಗೆ ಬಂದವನಿಗೂ ಇದು ಆಗೋದು ಕಾಮನ್. ಇದು ಇಂಥ ವಿಷಯಗಳು ಆಗ್ಲೇಬೇಕು, ಆವಾಗಲೇ ಅವ್ನು ಸರಿ ಇದ್ದಾನೆ ಅಂತ ಅರ್ಥ, ಇಲ್ಲ ಅಂದ್ರೆ ಅವ್ನು ಸರಿ ಇಲ್ಲ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಇದೆಲ್ಲ ಕಾಮನ್. ಇದು ಕಾಮನ್ ಆಗಿ ಬರೋ ವಿಷಯಗಳನ್ನ ನಾವು ಕಲಿಬೇಕು. ಈಗ ನೋಡಿ, ಡ್ರೈವಿಂಗ್ ಅಲ್ಲಿ ಕೂತಾಗ ಕಾಮನ್ ಆಗಿ ಏನಾಗುತ್ತೆ, ಸ್ಟೇರಿಂಗ್ ಇಟ್ಕೊಂಡಿದ್ದು ಗಾಡಿ ಸೈಡಲ್ಲಿ ಹೋಗ್ತಿರುತ್ತೆ, ಅದ್ ಪಕ್ಕದಲ್ಲಿ ಕೂತವನು ಸ್ವಲ್ಪ ಗಾಡಿ ನಿಂಗೆ ತಳ್ತಾನೆ, ಸ್ಟೇರಿಂಗ್ ಈ ಕಡೆ ತಕ್ಕೋ ಅಂತ. ಯಾಕೆ? ಅದು ನಾರ್ಮಲ್. ಅದು ಹೊಸ್ದಾಗಿ ನಾವು ಚಕ್ರ ಇಟ್ಕೊಂಡಾಗ ಅದು ಹಂಗೆ ಹೋಗೋದು ನಾರ್ಮಲ್. ಹೋಗ್ತಾ ಅಭ್ಯಾಸ ಆದ್ಮೇಲಿಂದ ಅದು ಸ್ಟೇರಿಂಗ್ ಕರೆಕ್ಟ್ ಆಗಿ ಬರುತ್ತಲ್ವಾ? ಅದೇ ತರನೇ ಇದೆಲ್ಲ ನಾರ್ಮಲ್ ಸಿಚುವೇಶನ್. ಇದು 4ನೇದಕ್ಕೆ ಬಂತು. 5ನೇದಕ್ಕೆ ಬರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಬೆಳಿಗ್ಗೆ ಆಯ್ತಾ, ಮಾರ್ನಿಂಗು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ಲಾನ್ ಮಾಡ್ಕೊಂಡ್ ಬರ್ತೀವಿ, ನಾವು 10 ಪಾಯಿಂಟ್ ಕೊಡಕ್ಕೆ ಸರಿ ಅಂತ. ಸರಿಯಾ? 10 ಪಾಯಿಂಟ್ ಕೊಡಕ್ ರೆಡಿ ಇರ್ತೀವಿ, ಸ್ಟಾಪ್ ಲಾಸ್ 10 ಪಾಯಿಂಟ್ ಅಂತ. ಆದ್ರೆ ನಮ್ ಲೆಕ್ಕ ಹೇಳೋದಕ್ಕೆ ಬಾಯಲ್ಲಿ ಮಾತ್ರ, ಮನ್ಸಲ್ಲಿ ಮಾತ್ರ ಇವತ್ತು ಪ್ರಾಫಿಟ್ಟೇ ಆಗ್ಬೇಕು, ಲಾಸ್ ನೋಡಕ್ಕೆ ರೆಡಿ ಇಲ್ಲ. ಇದಕ್ಕೆ ನಾನು ಹೇಳೋದು ಹೇಡಿಗಳು ನಾವು.
ಲಾಸ್ ಅನ್ನ ಯಾರು ನೋಡಕ್ ರೆಡಿ ಇದ್ದಾನೋ ಅವನೇ ಗೆಲ್ಲೋದು. ಯಾರು ಸೋಲಿಕ್ ರೆಡಿ ಇದ್ದಾನೋ ಅವನೇ ಗೆಲ್ಲೋದು. ನಾವು ಸೋಲಕ್ಕೆ ರೆಡಿ ಇಲ್ಲ, ಹೇಳೋದಕ್ಕೆ ಹೇಳ್ತೀವಿ ನಾನು ಸ್ಟಾಪ್ ಲಾಸ್ ಕೊಡಕ್ ರೆಡಿ, 15 ಪಾಯಿಂಟ್ ಸ್ಟಾಪ್ ಲಾಸ್ ಇಡೋಣ ಸರ್ ಅಂತೀವಿ. ಅರೆ ಇಡುವುದಿಲ್ಲಲ್ಲ, ಇಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಸೋಲು ಒಪ್ಕೊಳ್ಳೋಕ್ಕೆ ಮನ್ಸಿಲ್ಲ, ನಾವು ಗೆಲ್ಲಲೇಬೇಕು ಅನ್ನೋ ಒಂದು ಹಠ. ಹಾಗಾಗಿ ಏನ್ ಮಾಡ್ತೀವಿ ನಾವು, ಬೆಳಿಗ್ಗೆ 10 ಪಾಯಿಂಟ್ ಇರ್ತದೆ ಮತ್ತದು ಇಡಲ್ಲ. ಲಾಸ್ 10 ಪಾಯಿಂಟ್ ಆಗಿದ್ರೆ 650 ರೂಪಾಯಿ ಹೋಗ್ತಿತ್ತು, ನಾವು ಅದನ್ನ ಮಾಡಲ್ಲ. ಕಡೆಗೆ ಅದನ್ನ 6,500 ರೂಪಾಯಿಗೆ ಕ್ಲೋಸ್ ಮಾಡ್ತೀವಿ. ಕೊನೆಗೆ ನಾವು ಹೇಳ್ತೀವಿ ನಾನು ಮಾಡಿದ ಪ್ಲಾನಿಂಗ್ಗೆ ಒಂದು, ಅಲ್ಲಿ ಆಗಿದ್ದೇ ಇನ್ನೊಂದು. ಯಾಕಿದು? ಬಿಕಾಸ್ ಮೈಂಡ್ ನೋಡಿ ಎಷ್ಟು ಸ್ಟ್ರೆಸ್ಸಲ್ಲಿ ಮಾಡ್ತಾ ಇದ್ದೀರಿ ನೀವು ಟ್ರೇಡಿಂಗ್ ಅಂತ ಹೇಳಿದ್ರೆ. ಟ್ರೇಡಿಂಗು ಸ್ಟ್ರೆಸ್ ಇಲ್ಲ, ಅದೇ ನೀವು ಸ್ಟ್ರೆಸ್ಸಲ್ಲಿ ಟ್ರೇಡ್ ಮಾಡ್ತಿದ್ದೀರಿ. ಕಾರಣ ಏನು? ನಿಮ್ಮಲ್ಲಿ ಪ್ರಾಪರ್ ಪ್ಲ್ಯಾನ್ ಇಲ್ಲ. ಸೊ ನಮ್ಗೇನಂತ ಹೇಳಿದ್ರೆ ಒಂದು ಪ್ಲ್ಯಾನಿಂಗ್ ಇರಬೇಕು. ಇದು ತುಂಬಬೇಕು, ಕರೆಕ್ಟು, ಈ ಬಕೆಟು ತುಂಬಬೇಕು ನಮ್ಮದು. ಆದರೆ ಅದಕ್ಕೆ ಬೀಳ್ತಾ ಇರೋ ನೀರು ಡಾಟ್ 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 ಬೀಳ್ತಾ ಇದೆ. ಹನಿ ಹನಿ ಕೂಡಿ ಹಳ್ಳ ಸರಿ. ಆದರೆ ಹಳ್ಳ ತುಂಬಲಿಕ್ಕೆ ಸಮಯ ಬೇಕು ಅಂತ ಲೆಕ್ಕಾಚಾರ ಬೇಕಲ್ವಾ? ನಮ್ಗೆ ಆ ಲೆಕ್ಕಾಚಾರ ಹಾಕೊಳಕ್ಕೆ ಆಗ್ತಿಲ್ಲ. ನಾವೇನು ಮಾಡ್ತಿದ್ವಿ, ಬೇಗ ತುಂಬಬೇಕು ಅಂತ. ಅದು ಪೈಪಲ್ಲಿ ನೀವು ತಿರುಗಿಸಿದ್ರೆ ಸರಿ, ಬೇಗ ನೀರು ಬಂತು ತುಂಬಿತು ಅಂತ ಹೇಳ್ಬೋದು. ಅದು ಬರೋದು ಹನಿ ಹನಿಯೇ. ನೀವು ಎಷ್ಟೇ ತಿರುಗಿಸೋದು ಅದು ಬೀಳೋದು ಹನಿ ಹನಿಯೇ. ಪರ್ ಡೇಗೆ ಎಷ್ಟು ಕೊಡಬೇಕೋ ಅಷ್ಟೇ ಕೊಡುತ್ತೆ. ಆದರೆ ನಮಗೆ ಎಕ್ಸ್ಪೆಕ್ಟೇಷನ್ ಏನಂದರೆ ಅದು ಪೈಪಲ್ಲಿ ದೊಡ್ಡದಾಗಿ ನೀರು ಬರ್ತಿರೋ ಹಾಗೆ ಎಕ್ಸ್ಪೆಕ್ಟೇಷನ್. ಅದು ಬರಲ್ಲ, ನಾವು ಬಿಡಲ್ಲ. ಈ ಒಂದು ಯುದ್ಧದಲ್ಲಿ ಹೋಗಿ 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 ನಾವು ಅಲ್ಲೇ ಲಾಸ್ ಆಗ್ತಾ ಇರ್ತೀವಿ. ಸೊ ಈ 5 ತಪ್ಪು ಮಾಡಿದವ್ರು ಯಾರಿದ್ದಾರೆ, ಅದರಲ್ಲಿ ನಿಮ್ದು ಯಾವುದು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿ ಅದನ್ನು ಕಮೆಂಟಲ್ಲಿ ತಿಳಿಸಿ. ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಒಟ್ಟಿಗೆ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.